ಇನ್ನು ಭಾರತಕ್ಕೆ ಮತ್ತೊಂದು ಸುಂಕದ ಶಾಕ್ ಅನ್ನ ನೀಡೋದಕ್ಕೆ ಟ್ರಂಪ್ ಮುಂದಾಗ್ತಿದ್ದಾರಾ? ಭಾರತದ ಮೇಲೆ 500ರಷ್ಟು ಸುಂಕವನ್ನ ವಿಧಿಸುವ ಸಾಧ್ಯತೆ ಇದೀಗ ಹೆಚ್ಚಿನದಾಗಿರುವಂತದ್ದು. ಭಾರತಕ್ಕೆ ಮತ್ತೊಂದು ಸುಂಕದ ಶಾಕ್ ಅನ್ನ ನೀಡ್ತಾರಾ ಟ್ರಂಪ್? ಭಾರತದ ಮೇಲೆ 500ರಷ್ಟು ಸುಂಕವನ್ನ ವಿಧಿಸುವಂತಹ ಸಾಧ್ಯತೆ ಇದೆ. ರಷ್ಯಾ ನಿರ್ಬಂಧ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ರಷ್ಯಾ ನಿರ್ಬಂಧ ಬಿಲ್ ಜಾರಿ ಮೂಲಕ ಭಾರತದ ಮೇಲೆ ಸುಂಕವನ್ನ ವಿಧಿಸುವಂತಹ ಸಾಧ್ಯತೆ ಇರುವಂತದ್ದು. ರಷ್ಯಾದ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿರುವ ಭಾರತ 500ರಷ್ಟು ಸುಂಕವನ್ನ ವಿಧಿಸುವ ಮೂಲಕ ಆಮದು ತಡೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಮತ್ತೊಂದು ಶಾಕ್ ಅನ್ನ ಕೊಡ್ತಾರಾ ಟ್ರಂಪ್? ಭಾರತಕ್ಕೆ ಮತ್ತೊಂದು ಶಾಕ್ ಸಿಗುತ್ತಾ? ಸುಂಕದ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರಾ ಟ್ರಂಪ್? ಹಾಗಾದ್ರೆ ಭಾರತದ ಮೇಲೆ 500ರಷ್ಟು ಸುಂಕವನ್ನ ವಿಧಿಸುವಂತಹ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ರಷ್ಯಾ ನಿರ್ಬಂಧ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಮೇರೆಗೆ ರಷ್ಯಾ ನಿರ್ಬಂಧವನ್ನ ಬಿಲ್ ಜಾರಿ ಮೂಲಕ ಭಾರತದ ಮೇಲೆ ಸುಂಕವನ್ನ ಹಾಕ್ಲಾಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು. ರಷ್ಯಾದ ತೈಲವನ್ನ ಆಮದು ಮಾಡಿಕೊಳ್ಳುತ್ತಿರುವಂತಹ ಭಾರತದ ಇದೀಗ 500ರಷ್ಟು ಸುಂಕವನ್ನ ವಿಧಿಸುವ ಮೂಲಕ ಆಮದುಗೆ ತಡೆಯನ್ನ ಒಡ್ಡೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದ್ಯಾ? ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳು ಇದೀಗ ಕೇಳಿ ಬರ್ತಾ ಇದೆ. ಭಾರತದ ಮೇಲೆ 500ರಷ್ಟು ಸುಂಕವನ್ನ ವಿಧಿಸೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗಾಗಲೇ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ರಷ್ಯಾ ನಿರ್ಬಂಧ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ರಷ್ಯಾ ನಿರ್ಬಂಧ ಮಸೂದೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ರಷ್ಯಾ ನಿರ್ಬಂಧ ಬಿಲ್ ಜಾರಿ ಮೂಲಕ ಭಾರತದ ಮೇಲೆ ಸುಂಕವನ್ನ ಏರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುವಂತದ್ದು. ರಷ್ಯಾದ ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ ಈಗಾಗಲೇ ಭಾರತ. ಈ ಒಂದು ಸಂದರ್ಭದಲ್ಲಿ 500ರಷ್ಟು ಸುಂಕವನ್ನ ವಿಧಿಸುವ ಮೂಲಕ ಆಮದುಗೆ ತಡೆಯನ್ನ ಒಡ್ಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುವಂತದ್ದು. ಭಾರತಕ್ಕೆ ಮತ್ತೊಂದು ಸುಂಕದ ಅಲೆ ಇದೀಗ ಜೋರಾಗಿ ಅಪ್ಪಳಿಸ್ತಾ ಇದೆ. ಭಾರತದ ಮೇಲೆ 500ರಷ್ಟು ಸುಂಕವನ್ನ ವಿಧಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು.